ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭದ್ರಾ ವಿದ್ಯಾನ ಓದಿಸೋಕೆ ಮುಂದಾಗಿದ್ರು ಅನ್ನೋ ವಿಷಯ ಶಿವರಾಮೇಗೌಡರಿಗೆ ಗೊತ್ತಾಗಿದೆ. ಇಲ್ಲಿ ಭದ್ರನ ವಿರುದ್ಧ ರುಚು ಗೆಲ್ತಾರ. ನನ್ನ ಮಗ ಮೋಸ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ. ನೀನು ಓದಿಸೋದಕ್ಕಿಂತ ನೀನು ನನ್ನ ನಂಬಿಕೆ ದ್ರೋಹ ಮಾಡಿಬಿಟ್ಟೆ. ಇನ್ನು ಮುಂದೆ ನನಗೆ ಮುಖ ತೋರಿಸ್ಬೇಡ. ನೀನು ಯಾವತ್ತೂ ನನ್ನ ಮಾತನ್ನ ಮೀರಿ ಅವಳನ್ನ ಓದಿಸೋಕೆ ಹೋದ್ಯೋ ಅವತ್ತೇ ನೀನು ನನ್ನ ಪಾಲ್ಗೆ ಸತ್ತೋದೆ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಈಶ್ವರಿ ಅವ್ರು ಕೂಡ ನಿಜವಾಗ್ಲೂ ಈ ವಂಚಕೆಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ ಭದ್ರಾ? ನಿಜವಾಗ್ಲೂ ನಿಮ್ಮಪ್ಪ ನಿನಗೆ ಎಷ್ಟು ನಂಬಿಕೆ ಕೊಟ್ಟಿದ್ರು, ನಂಬಿಕೆ ಇಟ್ಟಿದ್ರು, ಆದರೆ ಅವ್ರ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟೆ ನೀನು ಅಂತ ಹೇಳ್ತಾರೆ. ತದನಂತರ ಇಲ್ಲಿ ಭದ್ರಾ ತುಂಬ ಕೋಪ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡಿರ್ತಾರೆ. ನಾನು ಈ ರೀತಿ ಮಾಡಬಾರ್ದಿತ್ತು ಅನ್ಕೋತಿದ್ದಾಗೇ ವಿದ್ಯಾ ತಂದೆ ಅಲ್ಲಿಗೆ ಅಳಿಯನ ಜೊತೆ ಮಾತಾಡಬೇಕು ಅಂತ ಬರ್ತಾರೆ. ಸಿಡಿದಂತಹ ಭದ್ರಾ ಮಾವ ಅನ್ನೋದನ್ನು ಕೂಡ ನೋಡದೆ ಕುತ್ತಿಗೆ ಪಟ್ಟೆ ಹಿಡಿದು ಅಲ್ಲಿಂದ ಹೊರಗಡೆ ಹಾಕ್ತಾರೆ. ಇದರಿಂದ ನೊಂದ್ಕೊಂಡಂತಹ ವಿದ್ಯಾ ತಂದೆ ಕುಡ್ಕೊಂಡು ಮನೆಗೆ ಹೋದಾಗ ಏನಿದು ಕುಡ್ಕೊಂಡು ಬಂದಿದ್ರ ಅಂದಾಗ ನನ್ನ ಮಗಳು ಅಲ್ಲಿ ಚೆನ್ನಾಗಿಲ್ಲ, ನನ್ನ ಅಳಿಯ ಎಂಥ ಒಳ್ಳೆ ಅಳಿಯ ಅಂತ ಬೀಗ್ತಿದೆ, ಆದರೆ ಇವತ್ತು ಮಾವನ ಕುತ್ತಿಗೆಗೆ ಕೈ ಹಾಕಿ ನನ್ನನ್ನು ಒದ್ದು ಓಡಿಸ್ಬಿಟ್ರು. ಅಲ್ಲೇ ಗೊತ್ತಾಗುತ್ತಲ್ವ ನನ್ನ ಮಗಳು ಬದುಕು ಹೇಗಿರ್ಬೋದು ಅಂತ ಹೇಳ್ತಿದ್ದಾರೆ. ಈ ಕಡೆ ವಿದ್ಯಾ ನಿಜವಾಗ್ಲೂ ಕಣ್ಣೀರು ಹಾಕ್ತಿದ್ದಾಳೆ. ಈ ಕಡೆ ಈಶ್ವರಿ ಅವರು ಎಲ್ಲರೂ ಕೂಡ ವಿದ್ಯಾ ಪುಸ್ತಕವನ್ನು ಅವಳ ಗುಡಿಸಲು ಮುಂದೆ ತಂದಿಟ್ಟಿದ್ದೆ ಬೆಂಕಿ ಹಾಕಿ ಸುಟ್ಟು ಹಾಕಿಬಿಡ್ತಾರೆ. ಇದರಿಂದಾಗಿ ವಿದ್ಯಾ ಕಣ್ಣೀರು ಹಾಕ್ತಿದ್ದಾಳೆ. ಜೊತೆಗೆ ಇಲ್ಲಿ ವಿದ್ಯಾ ಮುಂದೆ ಈಶ್ವರಿ ಅವರು ಬಂದಿದ್ದ ನನ್ನ ಮಗನ ಬದುಕನ್ನು ಹಾಳು ಮಾಡಿದೆ ನೋಡು, ನಿನ್ನ ಬದುಕು ಹೇಗೆ ಚಿತ್ರ ಆಗತ್ತೆ, ಒಂದನೇ ಪುಸ್ತಕ ಥರನೇ ನಿನ್ನ ಗುಡಿಸಲನ್ನು ಕೂಡ ಸುಟ್ಟು ಹಾಕ್ತೀನಿ, ನನ್ನನ್ನು ಎದುರಾಕೊಂಡ್ಮೇಲೆ ನಿನಗೆ ನೆಮ್ಮದಿನೇ ಇಲ್ಲ ಅಂತ ಹೇಳಿ ಹೋಗ್ತಾರೆ. ತದನಂತರ ಆ ಪುಸ್ತಕ ಎಲ್ಲ ಸುಟ್ಟೋಗುತ್ತೆ. ಬಟ್ ಹಾಲ್ ಟಿಕೆಟನ್ನು ತಗೋತಾಳೆ. ತುಂಬ ಹುಷಾರಾಗಿ ವಿದ್ಯಾ ಅವಳಿಗೆ ಹಾಲ್ ಟಿಕೆಟ್ ಸೇರುತ್ತೆ. ಇತ್ತ ಕಡೆ ಚಂಪಾ ಪುಸ್ತಕ ಎಲ್ಲ ಸುಟ್ಟೋಯ್ತಲ್ಲಕ್ಕ ಏನು ಮಾಡ್ತೀರಾ ಅಂದಾಗ ಪುಸ್ತಕ ಸುಟ್ಟೋಗಿರ್ಬೋದು, ಅದರಲ್ಲಿ ಓದಿರೋ ವಿದ್ಯೆ ಈಗಲೂ ಕೂಡ ನನ್ನ ತಲೆಯಲ್ಲೇ ಇದೆ. ಖಂಡಿತ ನಮ್ಮ ಭದ್ರೇಗೌಡರು ಎಷ್ಟೆಲ್ಲ ಕಷ್ಟಪಟ್ಟಿದ್ರು ಈ ಒಂದು ಹಾಲ್ ಟಿಕೆಟ್ ಕೊಡಿಸೋದಕ್ಕೆ. ಈ ಹಾಲ್ ಟಿಕೆಟ್ ನನ್ನ ಹತ್ರ ಉಳ್ಕೊಂಡಿದೆ. ಖಂಡಿತ ನಮ್ಮ ಭದ್ರೇಗೌಡರು ನನ್ನ ಮೇಲೆ ಇಟ್ಟ ನಂಬಿಕೆಯನ್ನು ನಾನು ಉಳಿಸ್ಕೊತೀನಿ. ಖಂಡಿತ ಎಕ್ಸಾಮ್ ಬರೀತೀನಿ ಅಂತ ವಿದ್ಯಾ ಸಿದ್ಧವಾಗ್ತಿದ್ದಾಳೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಇದನ್ನೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.